ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರುತಿ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಶೇಂಗಾ ಖಾರವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಮಾಡೋದು ತುಂಬಾ ಸಿಂಪಲ್ ಹಾಗೂ ಅಷ್ಟೇ ಟೇಸ್ಟಿ. ನಮ್ಮ ಸೈಡ್ ಟಿಫನ್ನಾಗ ಮತ್ತು ಊಟದಾಗ ಎಲ್ಲದರೊಳಗೂ ಇದು ಸೈಡ್ ಡಿಶ್ ಆಗಿ ನಮಗೆ ಬೇಕು. ರೊಟ್ಟಿ ಒಳಗೆ ಸೂಪರ್ ಕಾಂಬಿನೇಷನ್ ಆಗ್ತೈತಿ. ನಾವು ಅಡುಗೆಗೆ ಸ್ವಲ್ಪ ಖಾರ ಉಪ್ಪು ಕಡಿಮೆ ಆಗಿತ್ತು ಅಂದ್ರೆ ಕೂಡ ಈ ಪುಡಿಯನ್ನು ನಾವು ಸೇರಿಸಿ ತಿನ್ನೋದ್ರಿಂದ ತುಂಬಾ ಟೇಸ್ಟಿ ಆಗ್ತೈತಿ. ಏನಾದರೂ ಕಾಯಿಪಲ್ಯ ಇಲ್ಲ ಅಂತೇಳಿ ಅಂದಾಗ ಮೊಸರು ಮತ್ತು ಈ ಶೇಂಗಾ ಪುಡಿನ ಕಾಂಬಿನೇಷನ್ ಮಾಡಿಕೊಂಡು ಉಣ್ಣೋರದೀವಿ. ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಇದು ಚಟ್ನಿ ಪುಡಿ ಅಂತಲೇ ಹೇಳ್ಬೋದು. ಇದನ್ನು ಮಾಡೋದು ತುಂಬಾ ಈಸಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆಯ ಒಂದು ಶೇಂಗಾ ಬೀಜನ ಚೆಂದಾಗಿ ಕಲಗಿಲ್ಲ ಅದನ್ನು ಅಂತ ನೋಡಿಕೊಂಡು ಸ್ವಚ್ಛಾಗಿ ಹಸನ್ ಮಾಡ್ಕೋಬೇಕಾಗ್ತೈತಿ. ಅದಾದ ನಂತರ ಒಂದು ದಪ್ಪನ ಬಾಣಲೆಗ ಎಣ್ಣೆಗಿನ್ನೇನು ಹಾಕ್ಲಾರ್ದಲ್ಲ ಸುಮ್ಮನೆ ರೋಸ್ಟ್ ಮಾಡ್ಕೋಬೇಕು ಚೆಂದಾಗಿ. ಅಂದರೆ ಜಾಸ್ತಿ ಸೀದೋಗಬಾರ್ದು. ಲೋ ಫ್ಲೇಮಲ್ಲೇ ಇಟ್ಟು ಚೆಂದಾಗಿ ಕಡಾಯಿ ಕಾಸಿ ಶೇಂಗಾನ ಹಾಕ್ಕೊಂಡು ಈ ರೀತಿಯಾಗಿ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ನಾಗ ಹಾಕಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಅಂದರೆ ಅಷ್ಟು ತಣ್ಣಗಾಗಕ್ಕೆ ಬಿಡ್ಬೇಕು ರೀ. ಸ್ವಲ್ಪ ಉಗುರು ಬೆಚ್ಚಗೂ ಇರಬಾರ್ದು, ಅಂದರೆ ಪುಡಿ ಟೇಸ್ಟಾಗಿ ಬರ್ತೈತಿ ಚಟ್ನಿ ಪುಡಿ. ಇಲ್ಲಿ ರೋಸ್ಟ್ ಎಲ್ಲ ಆಗಿ ತಣ್ಣಗೆ ಕೂಡ ಆಗೈತಿ. ಇವಾಗ ಹಸಿ ಬೆಳ್ಳುಳ್ಳಿನ ನಾವು ಹಾಕ್ಕೋಬೇಕಾಗ್ತೈತಿ. ಎಷ್ಟು ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀವೋ ಅಷ್ಟು ಚಲೋ ಬರ್ತದೆ ಟೇಸ್ಟ್. ಅದಕ್ಕಾಗಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿನೇ ಹಾಕೋರಿ. ಅದಾದ ನಂತರ ನಾನು ಒಮ್ಮೆಲೆ ಮಿಕ್ಸಿ ಜಾರಿಗೆ ಹುರಿದಿರುವಂಥ ಕಡಲೆ ಬೀಜ ಅಥವಾ ಶೇಂಗಾನ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಜಾಸ್ತಿ ತಿನ್ನೋರಿದ್ರಿ ಅಂದ್ರೆ ಸ್ವಲ್ಪ ಖಾರ ಜಾಸ್ತಿನೇ ಹಾಕೋರಿ. ಅದಾದ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮೇಲಾಗಿ ಮೊದಲೇ ಖಾರ ಪುಡಿ ಅಲ್ವಾ, ಅದಕ್ಕಾಗಿ ನಾನು ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡಿನಿ. ಅದಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು 3-4 ರೌಂಡನ್ನು ಶೇಂಗಾ ಪುಡಿನ ಚೆಂದಾಗಿ ಒಂದು 3-4 ರೌಂಡು ಮಿಕ್ಸಿಗೆ ಕೊಂಡು ಬಂದ್ವಿ ಅಂದ್ರೆ ನಮಗೆ ಬೇಕಾಗಿರುವಂತಹ ಶೇಂಗಾ ಚಟ್ನಿ ಪುಡಿ ಅಷ್ಟು ಬೇಗ ರೆಡಿ ಆಗ್ತೈತಿ. ತುಂಬಾ ಸಿಂಪಲ್ಲು. ಏನಾದರೂ ಡಿಶ್ ಇಲ್ಲ ಅಂದಾಗ ಮಾಡ್ಕೊಂಡು ತಿನ್ಬೋದು, ಟೇಸ್ಟಿಯಾಗಿರ್ತೈತಿ. ಈಗ ನಾನು ಕರ್ಚಟ್ನಿ ರೆಸಿಪಿಯನ್ನು ಈಗ ಹಸಿದು ಕರ್ಚಟ್ನಿ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಒಂದು ಬಾಣಲಿಗೆ ಒಂದು 4 ಹಸಿ ಮೆಣಸಿನ್ಕಾಯಿನ ಚೆಂದಾಗಿ ರೋಸ್ಟ್ ಮಾಡ್ಕೊಳ್ರಿ. ನಿಮಗೆ ಎಷ್ಟು ಖಾರ ಬೇಕಾಗ್ತದೋ ಅಷ್ಟು ಮೆಣಸಿನ್ಕಾಯಿನ ರೋಸ್ಟ್ ಮಾಡಿಕೊಂಡು ಉರಿನ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಟಿರಿ. ಯಾಕಂದ್ರೆ ಜಾಸ್ತಿ ಒಂಚೂರು ಎಣ್ಣೆ ಆಗಿರೋದ್ರಿಂದ ಹೊಗೆ ಜಾಸ್ತಿ ಆಗಿಬಿಡ್ತೈತಿ ಮತ್ತು ಘಾಟನೂ ಕೂಡ ಆಗ್ತೈತಿ. ಅದಕ್ಕಾಗಿ ಅದಾದಮೇಲೆ ನಿಮಗೆ ಬೇಕಾಗಿರುವಷ್ಟು ಟೇಸ್ಟಿಗೆ ತಕ್ಕನಂಗೆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೋಬೇಕಾಗ್ತೈತಿ. ಮೆಣಸಿನ್ಕಾಯಿ ಸ್ವಲ್ಪ ರೋಸ್ಟ್ ಆದಮೇಲೆ ಎಣ್ಣೆ ಹಾಕ್ಕೊಂಡ್ರಿ. ಅದಾದ ನಂತರ ಜಾಸ್ತಿ ಹೊಗೆ ಆಡೋ ಚಾನ್ಸ್ ಇರೋದ್ರಿಂದ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಟಿರಿ. ನಾನು ಪೂರಾ ಲೋ ಫ್ಲೇಮ್ನಾಗ ಇಟ್ಟೀನಿ, ಆದರೂ ಜಾಸ್ತಿ ಹೊಗೆ ಆಡಕತ್ತೈತಿ ನೋಡಿರಿ. ಅದಕ್ಕಾಗಿ ಚೆಂದಾಗಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆಂದ ರೋಸ್ಟ್ ಆಗಲಿ. ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಲ್ರಿ, ಅದಕ್ಕಾಗಿ ಚೆಂದ ರೋಸ್ಟ್ ಮಾಡ್ಕೊಳಕತ್ತೀನಿ. ಅದಾದಮೇಲೆ ಸ್ವಲ್ಪ ದಪ್ಪನಾಗಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಬೇಕಾಗ್ತೈತಿ. ನಾನು ಇಲ್ಲೊಂದು 2-3 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ ಮೀಡಿಯಮ್ ಸೈಜ್ನಾಗ. ಅದನ್ನು ಆದಮೇಲೆ ಫಸ್ಟಿಗೆ ಮೆಣಸಿನ್ಕಾಯಿ ಹುರ್ಕೊಂಡಿರ್ತೀವಲ್ರಿ, ಅದು ಕಡೆಗೆ ತಕ್ಕಂಡ್ಮೇಲೆ ಈರುಳ್ಳಿನ ಸ್ವಲ್ಪ ದಪ್ಪನಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಕೂಡ ನಾವು ಇದ್ರಾಗ ಹಾಕಿ ಚೆಂದನಾಗಿ ಅವನು ಕೂಡ ಸ್ವಲ್ಪ ಕೆಂಪಗೆ ಹಾಕ್ಬೇಕಲ್ಲ, ಎಣ್ಣೆ ಅಂಶ ಇರೋದ್ರಿಂದ ಸ್ವಲ್ಪ ಉಪ್ಪು ಹಾಕಿ ಚೆಂದನಾಗಿ ಅದನ್ನು ಕೂಡ ಫ್ರೈ ಮಾಡಿಕೊಡ್ರಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚಲೋ ಬರ್ತೈತಿ. ಇದು ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಒಂಚೂರು ಹುಣಸೆ ಹಣ್ಣನ್ನು ಕೂಡ ನಾವಿಲ್ಲಿ ಸೇರಿಸ್ಕೋಬೇಕಾಗ್ತೈತಿ. ಇದ್ರಾಗ ಏನು ನೀರು ಮಾಡ್ತಾ ಇರೋದ್ರಿಂದ 2-3 ದಿವಸ ಇಟ್ಕೊಂಡು ತಿಂದರೂ ಕೂಡ ಚಲೋ ಆಗ್ತೈತಿ, ಏನು ಕೆಡೋದಿಲ್ಲ. ಏನಾರು ಜರ್ನಿ ಮಾಡಕತ್ತಿದ್ವಿ ಅಂದ್ರೆ ತುಂಬಾ ಟೇಸ್ಟಿಯಾಗಿರ್ತೈತಿ. ಹಂಗೆ ಅಳಸಂಗಿಲ್ಲ, ಏನಾಗಂಗಿಲ್ಲ. ಇದನ್ನು ನೀವು ಟ್ರೈ ಮಾಡ್ಕೊರಿ. ಅದಾದಮೇಲೆ ಎಲ್ಲನೂ ಈರುಳ್ಳಿ ರೋಸ್ಟ್ ಆಗಿದ್ಮೇಲೆ ಈ ರೀತಿ ಆದಮೇಲೆ ಸ್ವಲ್ಪ ಹಸಿ ಕೊತ್ತಂಬರಿನ ಕೂಡ ನಾವು ಸೇರಿಸಿ ಚೆಂದಾಗಿ ಮಿಕ್ಸಿ ಮಾಡ್ಕೊಂಡ್ವಿ ಅಂದ್ರೆ ನಮಗೆ ಬೇಕಾಗಿರುವಂತಹ ಖಾರ ಚಟ್ನಿ ರೆಡಿ ಆಗ್ತೈತಿ. ನಮಗೆ ಟೇಸ್ಟ್ ಸ್ವಲ್ಪ ಸಿಹಿ ಬೇಕು ಅಂತಂದ್ರೆ ಬೆಲ್ಲನೂ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಸಕ್ಕರೆನ ಹಾಕ್ಕೊಳಕತ್ತೀನಿ ರೀ. ಇದನ್ನು 2 ರೌಂಡ್ ಮಿಕ್ಸಿ ಹೊಡಿಸಿದ್ರೆ ನಿಮಗೆ ಬೇಕಾಗಿರುವಂತಹ ಖಾರ ಚಟ್ನಿ ರೆಡಿ ಆಗ್ತೈತಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.